50 ವರ್ಷಗಳ ಆಯುಷ್ಯದಲ್ಲಿ 40ರಷ್ಟು ಹೋರಾಟದಲ್ಲಿಯೇ ಕಳೆದಿವೆ. ಬದುಕಲು ಹೋರಾಟ, ಬೆಳೆಯಲು ಹೋರಾಟ, ತಿಳಿಯಲು ಹೋರಾಟ, ಅನ್ಯಾಯಗಳನ್ನು, ಕಷ್ಟ ಸಂಕಷ್ಟಗಳನ್ನು, ಬಡತನವನ್ನು, ಅನಾರೋಗ್ಯವನ್ನು, ದ್ವೇಷವನ್ನು ಎದುರಿಸಿ ನಿಂತು ಈ ಸ್ಥಿತಿಗೆ ಬಂದಿದ್ದೇನೆ. ಇನ್ನೂ 10-20 ಉತ್ತಮ ಕಾದಂಬರಿಗಳನ್ನು ರಚಿಸುವ ಹಂಬಲವಿದೆ. ಮೈಯಲ್ಲಿ ರಕ್ತವಿರುವವರೆಗೆ, ಕೈಯಲ್ಲಿ ಶಕ್ತಿ ಇರುವವರೆಗೆ ಬರೆಯುತ್ತೇನೆ. ಬರವಣಿಗೆ ನಿಂತಾಗ ಉಸಿರು ನಿಲ್ಲುತ್ತದೆ. ಕನ್ನಡದ ಖ್ಯಾತ ಕಾದಂಬರಿಕಾರ ಬಸವರಾಜ ಕಟ್ಟಿಮನಿ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಮಾರಂಭವೊಂದರಲ್ಲಿ ತಮ್ಮ ಬದುಕು ಬರಹಗಳನ್ನು ಬಣ್ಣಿಸಿಕೊಂಡ ಬಗೆಯಿದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲಾಮರಡಿಯಲ್ಲಿ ಹುಟ್ಟಿದ ಬಸವರಾಜ ಕಟ್ಟಿಮನಿ ಅವರ ತಂದೆ ಅಪ್ಪಯ್ಯ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಿ, ತಾಯಿ ಬಾಳವ್ವ ಕಿತ್ತು ತಿನ್ನುವ ಬಡತನದ ಸಂಸಾರ. ಕೂಲಿ ನಾಲಿ ಮಾಡುತ್ತಾ ಸಾಗಿದ ಶಾಲೆಯ ಓದು ಸುಲದಾಳ್, ಮನವಳ್ಳಿ, ಚಿಕ್ಕೋಳಿ, ಬೆಳಗಾವಿ, ನಿಪ್ಪಾಣಿ ಮುಂತಾದ ಕಡೆಗಳಲ್ಲಿ ಸುತ್ತಾಡಿದರೂ ಹೈಸ್ಕೂಲ್ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ. ಆದರೆ ಓದುವ ಹವ್ಯಾಸ ಮಾತ್ರ ನಿಲ್ಲಲಿಲ್ಲ. ಮಗನ ಸಾಹಿತ್ಯ ಪ್ರೇಮಕ್ಕೆ ನೀರೆರೆದು ಪ್ರೋತ್ಸಾಹಿಸಿದವಳು ತಾಯಿ ಬಾಳವ್ವ. ರಾಮಾಯಣ, ಮಹಾಭಾರತ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಕಥೆಗಳನ್ನು ಹೇಳುತ್ತಿದ್ದುದು ಮಾತ್ರವಲ್ಲದೆ ಮಗ ಸಾರ್ವಜನಿಕ ಗ್ರಂಥಾಲಯದಿಂದ ತರುತ್ತಿದ್ದ ಪುಸ್ತಕಗಳಿಗೆ ಸದಸ್ಯತ್ವದ ಹಣ ಗಂಡನಿಗೆ ಗೊತ್ತಾಗದಂತೆ ತೆರುತ್ತಿದ್ದವಳು ಬಾಳವ್ವ. ತಂದ ಪುಸ್ತಕಗಳನ್ನು ಮಗ ಗಟ್ಟಿಯಾಗಿ ಓದಬೇಕು, ತಾಯಿ ಕೇಳಬೇಕು. ಬೆಳಗಿನ ತನಕವೂ ಈ ವ್ಯವಹಾರ ನಡೆದದ್ದು ಎಷ್ಟೋ ಸಲ. ಒಮ್ಮೆ ಬೇಸತ್ತ ತಂದೆ, ಏನದು ಕತಿ ಹುಚ್ಚು, ಕತಿ ಓದಿ ಹಾಳಾಗೋದು ಬೇಡ, ಸುಮ್ಮನ ಮಲ್ಕೊರ್ರಿ ಎಂದು ಗದರಿದಾಗ, ಅವ ಯಾಕ ಹಾಳಾಗ್ತಾನ, ಅವನೂ ಮುಂದೆ ಬೆಳೆದು ಚಂದ ಚಂದ ಕತಿ ಬರಿತಾನ. ಬಾಳವನ ಆತ್ಮವಿಶ್ವಾಸದ ನುಡಿಗಳು, ಮಗನ ಭವಿಷ್ಯದ ಬಗ್ಗೆ ಹೊಮ್ಮಿದ ಭಾಷ್ಯ. ಬರಹದಿಂದಲೇ ಬದುಕಿದ ಕಟ್ಟಿಮನಿ ಅನ್ಯಾಯದ ವಿರುದ್ಧ ಸೆಟೆದು ನಿಂತವರು. ಶೋಷಣೆಯ ವಿರುದ್ಧ ಕತ್ತಿಯಂತೆ ಲೇಖನಿಯನ್ನು ಝಳಪಿಸಿದವರು. ಪ್ರಗತಿಶೀಲ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಸೆರೆಮನೆ ಕಂಡವರು. ಇದರ ಫಲವೇ ಮಾಡಿ ಮಡಿದವರು. ಸ್ವಾತಂತ್ರ್ಯದೆಡೆಗೆ ಕಾದಂಬರಿಗಳು, ಕಾರ್ಮಿಕರ ಶೋಷಣೆ ಕುರಿತ ಚಿತ್ರಣದ ಜ್ವಾಲಾಮುಖಿಯ ಮೇಲೆ ಇದು ಅವರಿಗೆ ನೆಹರು ಸೋಯತ್ ಲ್ಯಾಂಡ್ ಪ್ರಶಸ್ತಿ ತಂದ ಕೃತಿ. ಕಟ್ಟಿಮನಿ ಅವರಿಗೆ ಹೆಚ್ಚು ಕೃತಿಗಳನ್ನು ಒಮ್ಮೆ ಜೀವನಕ್ಕೆ ಅಪಾಯವನ್ನು ತಂದ ಕೃತಿ ಜರತಾರಿ ಜಗದ್ಗುರು. ಜಗದ್ಗುರುಗಳಿಂದ ನೇಮಕವಾದ ಹಂತಕನೊಬ್ಬ ಅಡವಿಯಲ್ಲಿ ಅವಿತುಕೊಂಡು ಅಂಕಲಗಿ ಸಂತೆಗೆ ಹೋಗುತ್ತಿದ್ದ ಕಟ್ಟಿಮನಿ ಅವರತ್ತ ಗುಂಡು ಹಾರಿಸಿದ. ಸ್ವಲ್ಪದರಲ್ಲಿ ಅಪಾಯದಿಂದ ಪಾರಾದ ಕಟ್ಟಿಮನಿ ಅಲ್ಲಿಯೇ ಕುಳಿತು ಸಿಗರೇಟ್ ಸೇದಿ ಸುಧಾರಿಸಿಕೊಂಡು ಮುಂದೆ ಹೋದರಂತೆ. ಸಾಹಿತ್ಯದಷ್ಟೇ ಕಟ್ಟಿಮನಿಯವರಿಗೆ ಪ್ರಿಯವಾದ ಇನ್ನೊಂದು ವಿಷಯವೆಂದರೆ ಪತ್ರಿಕೋದ್ಯಮ. ಪತ್ರಿಕೆ ಹೊರಡಿಸುವ ಹುಚ್ಚು ನನ್ನ ರಕ್ತದಲ್ಲಿಯೇ ಬೆರೆತುಕೊಂಡಿತ್ತು ಎನ್ನುವ ಅವರು ಪತ್ರಿಕಾ ವ್ಯವಸಾಯದಲ್ಲಿ ಮಾಡಿದ ಸಾಹಸ, ಎದುರಿಸಿದ ಸಮಸ್ಯೆ ಒಂದೆರಡಲ್ಲ. ಕೂಳಿಗೆ ಗತಿಯಿಲ್ಲದೆ ಬರೀ ನೀರು ಕುಡಿದು ಕಾಗದ ಹಾಕಿಸಿಕೊಂಡು ಮಲಗಿದ್ದೂ ಉಂಟು. ಹುಬ್ಬಳ್ಳಿ, ಬೆಳಗಾವಿ, ಗದಗ್, ದಾವಣಗೆರೆ, ಬೆಂಗಳೂರುಗಳಲ್ಲಿ ಅಲೆದಾಡಿದರು. ಸಂಯುಕ್ತ ಕರ್ನಾಟಕ, ತರುಣ ಕರ್ನಾಟಕ, ಕರ್ನಾಟಕ ಬಂಧು, ಸ್ವತಂತ್ರ ಕರ್ನಾಟಕ, ಸಮಾಜ, ಉಷಾ, ದುಂದುಬಿ ಇವು ಕಟ್ಟಿಮನಿ ಕಾರ್ಯನಿರ್ವಹಿಸಿದ ಪತ್ರಿಕೆಗಳಲ್ಲಿ ಕೆಲವು. ಉಷಾ ಅವರ ಸಂಪಾದಕತ್ವದ ಪ್ರಕಟವಾಗುತ್ತಿದ್ದ ಅಖಿಲ ಕರ್ನಾಟಕ ಪ್ರಸಾರ ಮೆಚ್ಚುಗೆ ಪಡೆದ ಪತ್ರಿಕೆ. ಹಿರಿಯ ಲೇಖಕರಾದ ಶ್ರೀರಂಗ, ಅನಕೃ, ಕಾರಂತ, ಎನ್.ಕೆ. ಮುಂತಾದವರ ಬರಹಗಳು ಉಷಾದಲ್ಲಿ ಪ್ರಕಟವಾಗುತ್ತಿದ್ದವು. ಗೋಪಾಲಕೃಷ್ಣ ಅಡಿಗರ ಚೊಚ್ಚಲ ಕವಿತೆಗಳಲ್ಲಿ ಕೆಲವು ಬೆಳಕು ಕಂಡದ್ದು ಉಷಾದ ಮೂಲಕವೇ. ಕಟ್ಟಿಮನಿಯವರು ಲೇಖನಿಯನ್ನು ಮಸಿಯಲ್ಲಿ ಅದ್ದಿ ಬರೆಯುವುದಿಲ್ಲ, ರಕ್ತದಲ್ಲಿ ಅದ್ದಿ ಬರೆಯುತ್ತಾರೆ. ಕಟ್ಟಿಮನಿ ಅಲ್ಲ, ಅವರು ಕತ್ತಿಮನಿ ಎಂದು ಪ್ರತೀತಿ ಗಳಿಸಿದ್ದ ಅವರು ಸೃಷ್ಟಿಸಿರುವ ಸಾಹಿತ್ಯ ಸಂಪದಗಳ ಸಂಖ್ಯೆ 35. ಕಾದಂಬರಿಗಳು 10 ಕಥಾ ಸಂಕಲನಗಳು, 1 ನಾಟಕ, 2 ಕವನ ಸಂಕಲನಗಳು, 1 ಪ್ರವಾಸ ವೃತ್ತಾಂತ, 2 ಮಕ್ಕಳ ಪುಸ್ತಕಗಳು. ಕುವೆಂಪು ನನ್ನ ಸಾಹಿತ್ಯದ ಗುರು ಎನ್ನುತ್ತಿದ್ದ ಕಟ್ಟಿಮನಿ ಅವರ ಮೇಲೆ ಲೆನಿನ್ ವಿಚಾರಧಾರೆ, ಮ್ಯಾಕ್ಟಿವ್ ಗಾರ್ಕಿ ಕಥಾ ಸಾಹಿತ್ಯ ಬೀರಿದ ಪ್ರಭಾವ ಅಪಾರ. ರಷ್ಯಾ ಪ್ರವಾಸ ಮಾಡಿ ಬಂದ ಅವರು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಬೆಳಗಾವಿಯಲ್ಲಿ ನಡೆದ 52ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಗೌರವಕ್ಕೆ ಪಾತ್ರರಾದ ಕಟ್ಟಿಮನಿ ತಮ್ಮ ಆತ್ಮಚರಿತ್ರೆಗೆ ಇಟ್ಟ ಹೆಸರು ಕಾದಂಬರಿಕಾರನ ಕತೆ. ಮಲಾಮರಡಿ ತೊರೆದು ಧಾರವಾಡದ ಸಾಹಿತ್ಯ ಶ್ರೀಯಲ್ಲಿ ನೆಲೆಸಿದ್ದ ಬಸವರಾಜ ಕಟ್ಟಿಮನಿ ಅವರು ಕನ್ನಡ ಲೋಕ ತೊರೆದು ಅಗಲಿದಾಗ ಅವರಿಗೆ 70ರ ಹರೆಯ.